welcome back to my GH Vlogs YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಏನಂದರೆ, ನಾನು ಇವತ್ತು ದುಬೈದು ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕೂಡ ದುಬೈ ಪ್ರಾಡಕ್ಟ್ಸ್ ಗೈಸ್. ನಮ್ಮ ಪಪ್ಪ ಅದು ಟ್ರಾವೆಲ್ ಏಜೆನ್ಸಿ ಇದೆ. ಸೊ ಅವರು ದುಬೈಗೆ ಹೋಗಿದ್ರು. ಇಂಟರ್ನ್ಯಾಷನಲ್ಗೆ ಪ್ಯಾಕೇಜ್ ಆಗಿತ್ತು, ಒಂದು 30 ಮೆಂಬರ್ಸ್ ಆಗಿತ್ತು. ಸೊ ಆವಾಗ ಹೋಗ್ಬಿಟ್ಟು ಅಲ್ಲಿಂದ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ತೊಗೊಂಡ್ಬಂದಿರೋದು. ಸೊ ನಾನು ಆ ಪ್ರಾಡಕ್ಟ್ಸ್ದು ರಿವ್ಯೂ ಮಾಡ್ತೀನಿ. ಆ್ಯಂಡ್ ಈ ಒಂದು ಸೂಟ್ ಕೇಸಲ್ಲಿ ಏನಿರ್ಬೋದು, ಇಷ್ಟು ದೊಡ್ಡ ಸೂಟ್ ಕೇಸಲ್ಲಿ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಸೊ ನಾನು ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ಓಪನ್ ಮಾಡ್ತೀನಿ. ನೋಡ್ಬಿಟ್ಟು ಶಾಕ್ ಆಗೋಕ್ಕೆ ಹೋಗ್ಬೇಡಿ. ಎಸ್, ಲೆಟ್ ಮಿ ಓಪನ್ ದಿಸ್ ಸೂಟ್ಕೇಸ್. ರೆಡಿ? 1, 2, 3, go! ದುಬೈಯಲ್ಲಿ ಫೇಮಸ್ ಅಂದ್ರೆ ಚಾಕ್ಲೇಟ್ಸ್ ಗೈಸ್. ನೋಡಿ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಚಾಕ್ಲೇಟ್. ನಾನು ಹೇಳಿಸ್ಕೊಂಡು ತರಿಸಿರೋದು. ದಿಸ್ ಇಸ್ ಕುನಾಫಾ ಚಾಕ್ಲೇಟ್ ಗೈಸ್. ಆವಾಗೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ್ಯಂಡ್ ಇವಾಗಲೂ ಆ ಚಾಕ್ಲೇಟ್ಸ್ ಟ್ರೆಂಡಿಂಗಲ್ಲಿದೆ. ಸೊ ಅದಕ್ಕೆ ಇದನ್ನು ರಿವ್ಯೂ ಮಾಡ್ತಾಯಿದ್ದೀನಿ. ಇದು ಅಂತಲ್ಲ, ಎಷ್ಟೊಂದು ಚಾಕ್ಲೇಟ್ಸ್ ತಂದಿದ್ದಾರೆ. ಎಲ್ಲದನ್ನು ಒಂದು ರಿವ್ಯೂಸ್ ಮಾಡೋಣ ಅಂತ ಈ ಬ್ಲಾಗ್ ಮಾಡ್ತಾ ಇರೋದು. ಸೊ ದಟ್ ನಿಮಗೂ ಕೂಡ ಐಡಿಯಾ ಬರುತ್ತೆ, ದುಬೈಗೆ ಹೋದಾಗ ನೀವೆಲ್ಲ ಯಾರಾದರೂ ಯಾವ್ಯಾವ ಚಾಕ್ಲೇಟ್ಸ್ ಪರ್ಚೇಸ್ ಮಾಡಬೇಕು ಅಂತ. ನೋಡ್ತೀನಿ, ದುಬೈ ಕುನಾಫಾ ಚಾಕ್ಲೇಟ್, ಒನ್ ಆಫ್ ದ ವೈರಲ್ ಚಾಕ್ಲೇಟ್ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಚಾಕ್ಲೇಟ್ ಅಂತಲೇ ಹೇಳ್ಬೋದು. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ 1500 ಏನೋ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಚಾಕ್ಲೇಟ್ ಗೈಸ್. ನಾನು ಎಲ್ಲನೂ ಒಂದು ಸ್ವಲ್ಪನೇ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಮಾಡ್ತೀನಿ. ಎಲ್ಲ ತಿನ್ನೋಕ್ಕಾಗಲ್ಲ, ಬಿಕಾಸ್ ನಾನು ಸ್ವೀಟ್ ಅಷ್ಟೊಂದು ತಿನ್ನಲ್ಲ. ಆ್ಯಂಡ್ ಎಸ್, ದಿಸ್ ಇಸ್, ಇದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಏನೋ ಇವಾಗ ಫೆಬ್ರವರಿ ಮಂತಲ್ಲಿ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ನೀವು ನಿಮ್ಮ ಲವ್ಡ್ ಒನ್ಸ್ಗೆ ಈ ಥರ ಗಿಫ್ಟ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ನನ್ನ ಲವ್ಡ್ ಒನ್ಸ್ ಅಂದರೆ ನಮ್ಮ ಮಮ್ಮಿ, ನಮ್ಮ ಪಪ್ಪ ಮತ್ತು ನನ್ನ ತಮ್ಮ, ಓಕೆನಾ? ಸೊ ಅವರಿಗೆ ನಾನು ಗಿಫ್ಟ್ ಮಾಡ್ಬೋದು. ಎಸ್. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಬರೀ ನೀವು ಇಷ್ಟಪಟ್ಟವ್ರಿಗೆ ಮಾತ್ರ ವಿಶ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ. ಈಚ್ ಆ್ಯಂಡ್ ಎವ್ರಿ ಲವ್ ಇಸ್ ಡಿಫ್ರೆಂಟ್, ಓಕೆನಾ? ನಿಮಗೆ ನಿಮ್ಮ ಫ್ಯಾಮಿಲಿನಲ್ಲಿ ಆ ಒಂದು ಲವ್ಗೆ ಬಾಂಡಿಂಗ್ ಎಲ್ಲ ಸಿಕ್ಕಿದ್ರೆ ನಿಮಗೆ ಬೇರೆಯವ್ರ ಅವಶ್ಯಕತೆಯೂ ಇರೋದಿಲ್ಲ. ಸೊ ಆ ಎಲ್ಲ ಫ್ಯಾಮಿಲೀಸ್ಗಳಿಗೆ ಯಾರ್ಯಾರು ಅವರವರ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಆ ಎಲ್ಲ ಪೇರೆಂಟ್ಸ್ಗೆ ಆ್ಯಂಡ್ ಆ ಎಲ್ಲ ಫ್ಯಾಮಿಲೀಸ್ಗಳಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಚಾಕ್ಲೇಟ್ಸ್ ಇದೆ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಚಾಕ್ಲೇಟ್. ಆ್ಯಂಡ್ ಇದು ದುಬೈ ಕುನಾಫಾ ಚಾಕ್ಲೇಟ್ ಪಿಸ್ತಾಚಿಯೋ. ಚಾಕ್ಲೇಟ್ ಡೇ ಕೂಡ ಬರ್ತಾ ಇದೆ. ಆ್ಯಂಡ್ ಇದು ನಮ್ಮ ಇಂಡಿಯಾದಲ್ಲಿ ಹೇಗೆ ಕಿಂಡರ್ ಜಾಯ್ ಥರ ಸೇಲ್ ಮಾಡ್ತಾರೆ, ಅಲ್ಲಿ ದುಬೈಯಲ್ಲಿ ಇದು ವಂಡರ್ ಕಿಡ್ಸ್ ಅಂತ. ನೋಡಿ ನೀವು ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಸೊ ನೆಕ್ಸ್ಟು, ಎಸ್, ಆ್ಯಕ್ಚುಲಿ ನಾನು ಕುನಾಫಾದೇ ಜಾಸ್ತಿ ತರಿಸಿರೋದು ಗೈಸ್, ಬಿಕಾಸ್ ಇಟ್ ಟೇಸ್ಟ್ ವೆರಿ ವೆಲ್. ಇನ್ನೂ ಟೇಸ್ಟ್ ಮಾಡಿಲ್ಲ, ಬಟ್ ನಾನು ಹಾಗೆ ಬಿಲೀವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ನೋಡ್ಬೋದು ನೀವು, ಕುನಾಫಾ ದುಬೈ ಚಾಕ್ಲೇಟ್. ಅಲ್ಲಿದೆ ಇದರಲ್ಲಿ. ಓ ವಾವ್,
ಎಲ್ಲ ಅದೇ ಇದೆ ಗೈಸ್. ತೋರಿಸ್ಬೇಕಾ? ಹೇಳ್ಬೋದು ನೋಡಿ. ಕುನಾಫ 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 ದುಬೈದು. ಸೊ ನೀವೇನಾದರೂ ದುಬೈಗೆ ಹೋದರೆ ಇದೇ ಥರದ ಚಾಕ್ಲೇಟ್ಸ್ನ ನೀವು ಪರ್ಚೇಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಅಲ್ಲೆಲ್ಲ ಲೋಕಲ್ ಚಾಕ್ಲೇಟ್ಸ್ ಕೂಡ ಅವರು ಸೇಲ್ ಮಾಡ್ತಾ ಇರ್ತಾರೆ. ಆಮೇಲೆ ನೀವು ಯಾವ ಮಾಡ್ಬಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಈ ಚಾಕ್ಲೇಟ್ ಡ್ರೀಮ್ ನೈಟ್ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಈ ಚಾಕ್ಲೇಟ್ನ ಪರ್ಚೇಸ್ ಮಾಡಿರೋದು. ಆ್ಯಂಡ್ BCC ರೋಲ್ ಚಾಕ್ಲೇಟ್, this chocolate also you can purchase. And yes, ಇದು ಅಷ್ಟೇ ಡ್ರೀಮ್ ನೈಟ್ ಹೈಪರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿರೋದು ಇದು. ಆ್ಯಂಡ್ ದಿಸ್ ಚಾಕ್ಲೇಟ್ ಈಸ್ ಆಲ್ಸೋ ಫ್ರಮ್ ದಿ ಸೇಮ್ ಸ್ಟೋರ್. ಯು ಕ್ಯಾನ್ ಪರ್ಚೇಸ್ ದಿಸ್ ಆಲ್ಸೋ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದಂದರೆ ಆದಷ್ಟು ಕುನಾಫಾನೇ ಪರ್ಚೇಸ್ ಮಾಡಿ, ಬಿಕಾಸ್ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಇದು ಬಂದು ಸಹಾರಾ ಟೇಸ್ಟ್ ಅಸಾರ್ಟೆಡ್ ಚಾಕ್ಲೇಟ್ ಅಂತ. ಇದು ಕೂಡ ಇದು ಚಾಕ್ಲೇಟ್ ವಿತ್ ಡೇಟ್ ನಟ್ಸ್ನ ಮಿಕ್ಸ್ ಮಾಡಿ ಈ ಒಂದು ಚಾಕ್ಲೇಟ್ ಮಾಡಿದ್ದಾರೆ. ತುಂಬ ಹೆಲ್ತಿ ಕೂಡ ಇದು ಆ್ಯಂಡ್ ತುಂಬ ಟೇಸ್ಟಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಕೂಡ ಪರ್ಚೇಸ್ ಮಾಡಿದ್ದೀವಿ. ಇದು ಮತ್ತು ಕುನಾಫಾ, ಇದೆರಡನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ಎಸ್, this is also the same chocolate which I told you now. Almost ಎಲ್ಲ ಕುನಾಫಾನೇ ಬೆಳೆಸಿರೋದು. ಆ್ಯಂಡ್ ಜಸ್ಟ್ ದಿಸ್ ಇಸ್ ಮಿಲ್ಕ್ ಚಾಕ್ಲೇಟ್. ಇದರಲ್ಲೂ ಕೂಡ ಅಷ್ಟೇ ಗೈಸ್, ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಮಿಲ್ಕ್ ಹಾಕಿ ಮಾಡಿರ್ತಾರೆ, ಜೊತೆಗೆ ಡೇಟ್ಸ್ ನಟ್ಸ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಮಾಡಿರ್ತಾರೆ. ಇದು ಕೂಡ ಹೆಲ್ತ್ಗೆ ಒಳ್ಳೆಯದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಪರ್ಚೇಸ್ ಮಾಡಿ. ಆದರೆ ಆಲ್ಮೋಸ್ಟ್ ಎಲ್ಲ ಇರೋದೇ ಕುನಾಫಾದು ಗೈಸ್. ಕುನಾಫಾ ನೋಡ್ಬೋದು ನೀವು. ನಾನು ಇನ್ನೂ ತಿಂದಿಲ್ಲ ಚಾಕ್ಲೇಟ್ ಹೇಗಿದೆ ಅಂತ, ಬಟ್ ತಿಂದ ಮೇಲೆ ಹೇಳ್ತೀನಿ. ಬಟ್ ತೋರಿಸ್ತಾ ಇದ್ದೀನಿ ನಿಮಗೆ ಏನೇನೆಲ್ಲ ತಂದಿದ್ದಾರೆ ಆ್ಯಂಡ್ ನೀವು ಹೋದಾಗ ಏನೇನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ. ಸೇಮ್ ಥಿಂಗ್. ಆ್ಯಂಡ್ ಆಲ್ಸೋ ಇದು ಕೂಡ ಅಷ್ಟೇ, ಇವಾಗ ತೋರಿಸ್ತಾರಲ್ಲ ಸೇಮ್ ಅದೇ ಚಾಕ್ಲೇಟ್ ಇದು. ಎಸ್, ಯು ಕ್ಯಾನ್ ಸಿ ದಿಸ್ ಪಿಸ್ತಾಚಿಯೋ ಕುನಾಫಾ ಮಿಲ್ಕ್ ಚಾಕ್ಲೇಟ್. ದಿಸ್ ಈಸ್ ಆಲ್ಸೋ, ಆ್ಯಂಡ್ ಇದು ತುಂಬ ಕಾಸ್ಟ್ಲಿಯೆಸ್ಟ್ ಚಾಕ್ಲೇಟ್ ದುಬೈಯಲ್ಲಿ. ಆ್ಯಂಡ್ ನೀವು ದುಬೈ ಮಾಲ್ಸಿಗೆ ಏನಾದರೂ ಹೋದರೆ ನಿಮಗೆ 1500 ಸಮಥಿಂಗ್ ಏನೋ ಚಾರ್ಜ್ ಮಾಡ್ತಾರೆ, ಬಿಕಾಸ್ ಇಟ್ಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ಇಟ್ಸ್ ವೆರಿ ಟೇಸ್ಟಿ ಅಂತಲೂ ಹೇಳ್ಬೋದು. ಇಂಡಸ್ ಇದೆಲ್ಲ ಸೇಮ್ ಕುನಾಫಾನೇ ಚಾಕ್ಲೇಟ್ಸ್ನ ತರಿಸಿರೋದು. ಸುಮ್ಮನೆ ಲೋಕಲ್ ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಿ ಅದು ಚೆನ್ನಾಗಿರೋದಿಲ್ಲ, ಏನಕ್ಕೆ ಬೇಕಲ್ಲ. ಆ್ಯಂಡ್ ಇದು ದುಬೈ ಬ್ಯಾಗ್ ಗೈಸ್, ಬ್ಯಾಗ್ ಇದೆಲ್ಲ ಹ್ಯಾಂಡ್ ಬ್ಯಾಗ್ಸ್ ಸೂಪರ್ ನೋಡಿ. ನೀವೆಲ್ಲರೂ ಹೋದಾಗ ಈ ಥರದ ಹ್ಯಾಂಡ್ ಬ್ಯಾಗ್ಸ್ನ ತೊಗೊಂಡು ಹೋಗ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಎಸ್, ಯು ಕ್ಯಾನ್ ಕ್ಯಾರಿ ಯುವರ್ ಥಿಂಗ್ಸ್, ಪರ್ಸ್ನಲ್ ಥಿಂಗ್ಸ್ ನಿಮ್ಮ ಮೇಕಪ್ ಕಿಟ್ಸ್ ಆಗಿರ್ಬೋದು, ಅಥವಾ ನಿಮಗೆ ಯೂಸ್ಫುಲ್ ಆಗಿರೋ ಥಿಂಗ್ಸ್ನ ಮೊಬೈಲ್ಸ್ ಎಲ್ಲನೂ ಕ್ಯಾರಿ ಮಾಡ್ಬೋದು. ಸೊ ಎಸ್, ಯು ಕ್ಯಾನ್ ಸಿ ಇನ್ಸೈಡ್ ದಿಸ್. ಆ್ಯಂಡ್ ಇದೊಂದು ಸಪ್ರೇಟಾಗಿ ಕೊಟ್ಟಿದ್ದಾರೆ ಸೊ ದಟ್ ನೀವು ಹ್ಯಾಂಗ್ ಮಾಡ್ಕೋಬೋದು ಅಂತ. ಕಾಣಿಸ್ತಿದ್ಯಾ? ಎಸ್, ತುಂಬ ಚೆನ್ನಾಗಿದೆ ಬ್ಯಾಗ್ಸ್ ಕೂಡ ಅಷ್ಟೇ. ಆ್ಯಂಡ್ ಈ ಬ್ರ್ಯಾಂಡ್ದು ನೇಮ್ಸ್ ಏನಂತ ಹೇಳ್ತೀನಿ. ಕೆನಾರ್ಲಿಸಾ, ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಇಟ್, ಬಟ್ ಸ್ಟಿಲ್ ಕೆನಾರ್ಲಿಸಾ ಅಂತ ಈ ಬ್ಯಾಗ್ದು ನೀವು. ತುಂಬ ಚೆನ್ನಾಗಿದೆ, ಪರ್ಚೇಸ್ ಮಾಡಿ ನೀವು ಹೋದರೆ. ಆ್ಯಂಡ್ ನನಗೆ ಈ ಎಲ್ಲ ಬ್ಯಾಗ್ಸ್ಗಿಂತ ಒಂದು ಬ್ಯಾಗು ಯಾವುದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ಸ್ ಅಂತಲೇ ಹೇಳ್ಬೋದು. ಇದು ಪ್ಯೂರ್ ಲೆದರಲ್ಲಿ ಮಾಡಿರೋದು, ಪ್ಯೂರ್ ಲೆದರ್. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ವಿಚ್ ಇಸ್ ಮೈ ಫೇವ್ರೆಟ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಐಡಿಯಾನೇ ಇರಲಿಲ್ಲ ಬ್ಯಾಗ್ಸ್ ಎಲ್ಲ ತರ್ತಾರೆ ಅಂತ, ಬಟ್ ಸ್ಟಿಲ್
ಯು ಕ್ಯಾನ್ ಸಿ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ನಿಮ್ಮ ಎಸೆನ್ಷಿಯಲ್ಸ್ ಏನೇನಿದೆ ಅದನ್ನೆಲ್ಲ ಕ್ಯಾರಿ ಮಾಡ್ಬೋದು. ನೋಡಿ, ತುಂಬ ಅಂದರೆ ತುಂಬ ಸ್ಪೇಸ್ ಇದೆ ಆ್ಯಂಡ್ ಸೋ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಎಸ್, ದುಬೈಗೆ ಹೋದರೆ ಈ ಥರ ಒಂದಿಷ್ಟು ಪ್ರಾಡಕ್ಟ್ಸ್ನ ಯು ಕ್ಯಾನ್ ಪರ್ಚೇಸ್. ಮೈ ಫೇವ್ರೆಟ್ ಬ್ಯಾಂಗಲ್ಸಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ವೇರ್ ಮಾಡಿಕೊಂಡು ಯು ಕ್ಯಾನ್ ಗೋ wherever you want, and it looks classy and fancy and very beautiful. And when it comes to toys anta bandaga, yes, idu remote control car ತುಂಬ ಚೆನ್ನಾಗಿದೆ. ಈ ಕಾರ್ ಕೂಡ ಇನ್ನೂ ಓಪನ್ ಮಾಡಿಲ್ಲ. ಓಪನ್ ಮಾಡಿಬಿಟ್ಟು ನನ್ನ ತಮ್ಮನಿಗೆ ತಂದಿರೋದು. ಸೂಪರ್ ರೇಸಿಂಗ್ ಸ್ಟಾರ್ ಅಂತ ಈ ಕಾರ್ ನೇಮು. ರಿಮೋಟ್ ಕಂಟ್ರೋಲ್ ಕಾರ್ ತುಂಬ ಚೆನ್ನಾಗಿದೆ. ಸೊ ಎಸ್ ಗೈಸ್, ಯು ಕ್ಯಾನ್ ಪರ್ಚೇಸ್ ದಿಸ್ ಆಲ್ಸೋ. ಯು ಕ್ಯಾನ್ ಸಿ ದಿಸ್ ಹೌ ಇಟ್ ಲುಕ್ಸ್. ಕಲ್ಲೆಲ್ಲ ಹಾಕಬೇಕು ಅದನ್ನು. ಆ್ಯಂಡ್ ಎಸ್, ಇದು ಗಣೇಶದು. ಇದು ಅಷ್ಟೇ ಸೂಪರ್ ಆಗಿದೆ ಮಾತ್ರ. ಇದಕ್ಕೆ ಶೆಲ್ ಹಾಕ್ಬೇಕು ಗೈಸ್. ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ. ಈ ಬಟನ್ನ ನೀವು ಆನ್ ಮಾಡಿದ್ರೆ ಇದು ನಡ್ಕೊಂಡು ಬರುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ನಾನು ಸಜೆಸ್ಟ್ ಮಾಡ್ತಾ ಇರೋದು ಈ ಥರ ಟಾಯ್ಸ್ ಯು ಕ್ಯಾನ್ ಪರ್ಚೇಸ್ ಅಂತ. ಸೊ ಇದಾಯ್ತಾ. ಆ್ಯಂಡ್ ದುಬೈಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ದಟ್ ಈಸ್ ಡೇಟ್ಸ್, ಖರ್ಜೂರ, ಇಟ್ ಈಸ್ ವೆರಿ 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 ಹೆಲ್ತಿ. ನಿಮ್ಮ ಹೆಲ್ತಿಗೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ದುಬೈಗೆ ಹೋದರೆ ನೀವು ಏನು ಪರ್ಚೇಸ್ ಮಾಡ್ತಿರೋ ಗೊತ್ತಿಲ್ಲ. ಒಂದು ಕುನಾಫಾ ಚಾಕ್ಲೇಟ್ಸು, ಇನ್ನೊಂದು ಡೇಟ್ಸ್. ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಿರುತ್ತೆ. ಆ್ಯಂಡ್ ಎಸ್, ದುಬೈಯಲ್ಲಿ ದಿಸ್ ಈಸ್ ವೆರಿ ಫೇಮಸ್. ಯು ಕ್ಯಾನ್ ಪರ್ಚೇಸ್ ದಿಸ್ ಆ್ಯಸ್ ವೆಲ್. ಇದನ್ನು ತೊಗೊಂಡಿದ್ದು ಆಲ್ ರೈಕಾ ಡೇಟ್ ಫ್ರೂಟ್ ಟ್ರೇಡಿಂಗ್ ಕಂಪನಿ LLC. ಸೊ ಗುಡ್ ಅಂತಲೇ ಹೇಳ್ಬೋದು ಗೈಸ್. ಸಿ, ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಇದನ್ನು ತಿಂದರೆ ನಿಮ್ಗೆ ಏನೇನು ಅಡ್ವಾಂಟೇಜಸ್ ಇನ್ ಯೋರ್ ಹೆಲ್ತ್ ಅಂತ. ಇಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಸ್ಟ್ರೋಕ್ಸ್. ಆಮೇಲೆ ಈಸಿ ಟು ಆ್ಯಡ್ ಟು ಯೋರ್ ಡಯಟ್. ದೋಸ್ ಫಾರ್ ಡಯಟಿಂಗ್, ಯಾರೇ ಡಯಟ್ ಮಾಡ್ತಾ ಇದ್ದೀರಾ ಅವರು ಕೂಡ ತಿನ್ಬೋದು, ಏನು ಆಗಲ್ಲ. ಆ್ಯಂಡ್ ನೀವೇ ಏನಾದರೂ ಓಟ್ಸ್ ಮಾಡ್ಕೋತೀರಾ ಅಂದರೆ ನಿಮ್ಮ ಡಯಟಲ್ಲಿ ಯು ಕ್ಯಾನ್ ಆ್ಯಡ್ ದಿಸ್ ಆ್ಯಸ್ ಅ ಡ್ರೈ ಫ್ರೂಟ್ ಫಾರ್ ಯುವರ್ ಓಟ್ಸ್ ಫಾರ್ ದಟ್ ಸ್ವೀಟ್ನೆಸ್, ಓಕೆನಾ. ಆ್ಯಂಡ್ ಆಲ್ಸೋ ಇಟ್ ಈಸ್ ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಸಪೋರ್ಟ್ಸ್ ಹೆಲ್ತಿ ಡೈಜೆಷನ್. ನಿಮ್ಮ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತಿದ್ದು. ಆ್ಯಂಡ್ ಇಂಪ್ರೂವ್ಸ್ ಐಸೈಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದನ್ನು ಪರ್ಚೇಸ್ ಮಾಡಿ ಗೈಸ್. ಆ್ಯಂಡ್ ಇವಾಗ ನಾನು ಯಾವುದಾದ್ರೂ ಒಂದು ಕುನಾಫಾ ಚಾಕ್ಲೇಟ್ಸ್ನ ಟ್ರೈ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ರಿವ್ಯೂಸ್ ಹೇಗಿದೆ ಅಂತ. ಲೆಟ್ ಮಿ ಟ್ರೈ ವಿತ್ ದಿಸ್ ಚಾಕ್ಲೇಟ್ ಒನ್ ಬಿಕಾಸ್ ದಿಸ್ ಇಸ್ ಮೈ ಫೇವ್ರೆಟ್. ಆ್ಯಂಡ್ ಎಸ್ ಗೈಸ್, ನಾನು ಇನ್ನೊಂದು ಮಾತಾಡ್ಬಿಟ್ಟೆ. ದಿಸ್ ಕ್ರಯಾನ್ಸ್, ಸ್ಕೆಚ್ ಪೆನ್ಸ್ ಅಂತಲೇ ಹೇಳ್ಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡೋದಕ್ಕೇ ಒಂಥರ ಆ ಲುಕ್ಕೇ ನನಗೆ ಸ್ವಲ್ಪ ಇದು ಮಾಡ್ತಾರೆ. ನೋಡ್ಬೋದು, ಗಿಫ್ಟ್ ಕೊಡ್ಬೋದು ಗೈಸ್. ನೀವು ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಬರ್ಡೇಸ್ಗೆ ಅಂದರೆ ಯು ಕ್ಯಾನ್ ಗಿಫ್ಟ್ ದಿಸ್. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ರೆಡ್ ಕಲರ್. ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಎಸ್, ಆಕ್ರಿಲಿಕ್ ಮಾರ್ಕರ್ ಅಂತೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ. ಈ ಕಲರಿಂಗ್ ಏನಾದರೂ ವರ್ಕ್ಸ್ ಇದ್ದರೆ ಯು ಕ್ಯಾನ್ ಯೂಸ್ ದಿಸ್. ತುಂಬ ಚೆನ್ನಾಗಿ ಕಾಣಿಸಿದೆ. ಆ್ಯಂಡ್ ನಾನು ಹೇಳ್ದಂಗೆ ನಿಮಗೆ ನಾನು ಯಾವುದಾದ್ರೂ ಒಂದು ಚಾಕ್ಲೇಟ್ನ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಎಸ್, ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಚಾಕ್ಲೇಟ್ only. Okay, let me open this chocolate first.
ಟ್ರೈ ದಿಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಈ ಇಷ್ಟು ಚಾಕ್ಲೇಟ್ಸ್ ಏನಿದೆ ಇದು ನಮಗಲ್ಲ, ನಾವಿಷ್ಟು ತಿನ್ನೋದೇ ಇಲ್ಲ ಮನೆಯಲ್ಲಿ. ಸೊ ಇದೆಲ್ಲ ನಮ್ಮ ಆಫೀಸ್ ಸ್ಟಾಫ್ಸಿಗೆ, ಅವ್ರ ಮಕ್ಕಳು ಯಾರ್ಯಾರು ಇರ್ತಾರೆ ಅವ್ರಿಗೆ ತಂದಿರೋದು. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಕೇಳಿರ್ತಾರೆ. ನಮ್ಮ ಕಸ್ಟಮರ್ಸ್ ಕೂಡ ಅಷ್ಟೇ ಒಂದಷ್ಟು ಚಾಕ್ಲೇಟ್ಸ್ನ ತರೋದಕ್ಕೆ ಹೇಳಿದರು. ಸೊ ಅವರಿಗೆ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟೆಲ್ಲ ನಾವಂತೂ ತಿನ್ನೋದಿಲ್ಲ. ನೀವು ಅಂದ್ಕೋಬೋದು ಏನು ಇಷ್ಟೊಂದು ತಿಂತಾರೆ ಅಂತ. ಬಟ್ ನಮ್ಗೆ ಇಷ್ಟು ತಿನ್ನೋಕ್ಕಾಗೋದು ಇಲ್ಲ. ಆ್ಯಂಡ್ ನಾವು ತಿನ್ನೋದ್ರಿಂದ ಸ್ವೀಟ್ಸ್ ಅಷ್ಟೊಂದು. ಸೊ ನಮ್ಮ ಕಸ್ಟಮರ್ಸಿಗೆ, ನಾನು ಕಸ್ಟಮರ್ಸಿಗೆ ಕೊಡೋದಕ್ಕಿಂತ ಮುಂಚೆ ವೈನಾಟ್ ಒಂದು ಬ್ಲಾಗ್ ಮಾಡ್ಬೋದಲ್ವ, ದುಬೈ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನಿಮಗೂ ಕೂಡ ಒಂದಷ್ಟು ಐಡಿಯಾಸ್ ಬರುತ್ತೆ ಏನೇನು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಬೋದು ಅಂತ ನಾನು ಈ ಪ್ರಾಡಕ್ಟ್ಸ್ ರಿವ್ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಲೆಟ್ ಮಿ ಟ್ರೈ ದಿಸ್ ಚಾಕ್ಲೇಟ್ ಫಸ್ಟ್. ಕುನಾಫಾ ಚಾಕ್ಲೇಟ್ ಸ್ಮಾಲ್. ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಯಾವುದೂ ಕೂಡ ನಾನು ತಿಂದಿದ ತಕ್ಷಣ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಗಿವ್ ಯು ಹಾನೆಸ್ಟ್ ರಿವ್ಯೂ. ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ಚಾಕ್ಲೇಟ್ಸ್ ಕುನಾಫಾ. You can see this. Inside some pista thing is there. ಸೂಪರ್ ಆಗಿದೆ. ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾಯಿಲ್ಲ, ಸೂಪರ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಚಾಕ್ಲೇಟ್ ತಿಂದಿದ ತಕ್ಷಣ ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗ್ತಿದೆ. ಸೀರಿಯಸ್ಲಿ ಯು ಕ್ಯಾನ್ ಪರ್ಚೇಸ್ ದಿಸ್ ಚಾಕ್ಲೇಟ್ ವೆನ್ ಯು ಗೋ ಟು ದುಬೈ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಚಾಕ್ಲೇಟ್ಸ್. ಒನ್ ಆಫ್ ದ ವೈರಲ್ ಚಾಕ್ಲೇಟ್ ಇದು. ಇದನ್ನು ಟ್ರೈ ಮಾಡ್ತೀನಿ ನಾನು. ಆ್ಯಕ್ಚುಲಿ ನನಗೆ ಚಾಕ್ಲೇಟ್ಸ್ ಅಷ್ಟೊಂದು ಇಷ್ಟ ಆಗಲ್ಲ, ಬಿಕಾಸ್ ಐ ನಾಟ್ ದಟ್ ಮಚ್ ಸ್ವೀಟ್ ಲವರ್, ಓಕೆನಾ. ಬಟ್ ಸ್ಟಿಲ್ ನನಗೆ ಆ ಚಾಕ್ಲೇಟ್ ತಿಂದಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಗೈಸ್, ಐ ಆಮ್ ಸೋ ಎಕ್ಸೈಟೆಡ್ ಟು ಓಪನ್ ದಿಸ್ ಚಾಕ್ಲೇಟ್ ಆ್ಯಂಡ್ ಟು ಟೇಸ್ಟ್ ದಿಸ್ ಚಾಕ್ಲೇಟ್. ಆಲ್ಮೋಸ್ಟ್ ಇದೆಲ್ಲ ಸೇಮ್ ಚಾಕ್ಲೇಟ್ಸ್ ಇದೆ. ಸೊ ಇದರದೆಲ್ಲ ರಿವ್ಯೂಸ್ ಬೇಡ ಅನ್ಕೋತೀನಿ. ಓಪನ್ ಆಯಿತು ಫೈನಲಿ. ಮೆಲ್ಟ್ ಆಗ್ತಿದೆ, ಹಾಗೆ ಫ್ರಿಜ್ಜಲ್ಲಿ ಇಡಬೇಕು ಅನಿಸುತ್ತೆ. ಯು ಕ್ಯಾನ್ ಸಿ ದಿಸ್ ಚಾಕ್ಲೇಟ್ ಗೈಸ್. ಕೈಯಲ್ಲಿ ತಿಂತೀನಿ ಬಿಕಾಸ್ ಬೇರೆಯವ್ರಿಗೆ ತಿನ್ನಬೇಕು. ಒಂದು ಸ್ಮಾಲ್ ಬೈಟ್ ನಿಮಗೆ. ಆ್ಯಂಡ್ ಅಮೇಜಿಂಗ್, ಮೆಸ್ಮರೈಸಿಂಗ್, ಸೂಪರ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಚಾಕ್ಲೇಟ್ನ, ತಿನ್ನಲೇಬೇಕು. ಪಿಸ್ತಾ ಹಾಕಿದ್ದಾರೆ ಒಳಗಡೆ. ಸೊ ಆ್ಯಂಡ್ ಇದನ್ನು ನಾನು ತೋರಿಸೋದನ್ನು ಮರ್ತೋಗ್ತಿದ್ದೀನಿ. ವಾಚ್ ಇದು ರೋಲೆಕ್ಸ್ ವಾಚ್. ಇಂಡಿಯಾದಲ್ಲಿ ತೊಗೋಬೇಕಂದ್ರೆ ಆಫ್ಕೋರ್ಸ್ 1 lakh ಕಾಸ್ಟ್ ಆಗುತ್ತೆ. ಬಟ್ ದುಬೈಯಲ್ಲಿ ಸ್ವಲ್ಪ ಕಡಿಮೆ. ಸೂಪರ್ ವಾಚ್ ಇದು, ತುಂಬ ಅಫಿಷಿಯಲಾಗಿ ಕಾಣಿಸುತ್ತೆ. ನೋಡಿ, ನಾನು ವೇರ್ ಮಾಡ್ತಿದ್ದೀನಿ. how it looks good now. ಸೂಪರ್ ಆಗಿದೆ ಈ ವಾಚ್ ಕೂಡ. ಆ್ಯಂಡ್ ಇಫ್ ಯು ಆರ್ ಅ ವಾಚ್ ಲವರ್, ವಾಚ್ ಪರ್ಚೇಸ್ ಮಾಡಬೇಕು ದುಬೈಯಲ್ಲಿ ಅಂದರೆ ಐ ಸಜೆಸ್ಟ್ ದಿಸ್ ವಾಚ್ ಓನ್ಲಿ, ರೋಲೆಕ್ಸ್, ಬಿಕಾಸ್ ಇಟ್ ಲುಕ್ಸ್ ವೆರಿ ಗುಡ್ ಆ್ಯಂಡ್ ಕ್ಲಾಸಿ ಆಲ್ಸೋ. ನೀವು ಪಾರ್ಟೀಸ್ಗಾಗಿರ್ಬೋದು, ವೆಡ್ಡಿಂಗ್ಸ್ಗಾಗಿರ್ಬೋದು, ಎಲ್ಲಿ ಬೇಕಂದ್ರೂ ಅಲ್ಲಿ ನೀವು ಈ ವಾಚ್ನ ಹಾಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಸೊ ಗೈಸ್, ನಾನು ರಿವ್ಯೂಸ್ ಮಾಡಿದ್ದೀನಿ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ. ನಾನು ಟೇಸ್ಟ್ ಕೂಡ ಮಾಡಿ ಹೇಳಿದ್ದೀನಿ ನಿಮಗೆ, ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಕುನಾಫಾ ಚಾಕ್ಲೇಟ್ ಟೇಸ್ಟ್ ಬಾಯಾಗಿಟ್ಟರೆ ಹಾಗೆ ಕರ್ಗೋಗ್ತಿತ್ತು, ಮೆಸ್ಮರೈಸಿಂಗ್ ಆಗಿದೆ. ಸೊ ಯು ಕ್ಯಾನ್ ಪರ್ಚೇಸ್ ಆಲ್ ದೋಸ್ ಪ್ರಾಡಕ್ಟ್ಸ್ ವೆನ್ ಯು ಆರ್ ವಿಸಿಟಿಂಗ್ ದುಬೈ. ಆ್ಯಂಡ್ ಈ ಮುಖಾಂತರ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್
ಸಬ್ಸ್ಕ್ರೈಬ್ ಫಾರ್ ಮೋರ್. ಈ ಥರದ ಇಂಟ್ರೆಸ್ಟಿಂಗ್ ವ್ಲಾಗ್ ಬೇಕಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಮುಂದೆ ಕಂಟೆಂಟ್ಸ್ ಎಲ್ಲ ನಿಮಗೆಲ್ಲ ಯೂಸ್ಫುಲ್ ಆಗೋ ಕಂಟೆಂಟ್ಸ್ ನಾನು ಮಾಡ್ತೀನಿ. ಆ ಕಂಟೆಂಟ್ಸ್ ನಿಮಗೆ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್ ಗೈಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.